ಸರ್ ಇವರು ಸರ್ವಿಸಿಗೆ ಬಂದಾಗ ಪೆಟ್ರೋಲ್ ಯೂಸ್ ಮಾಡ್ತಾರೆ, ಈ ತರ ಲೀಕ್ ಆಗುತ್ತೆ ಅಂತ ಹೇಳ್ತೀರಲ್ಲ, ಏನ್ ಕಾರಣ ಸರ್? ಇದು ಏನಾಗುತ್ತೆ? ಇದು ಕ್ಯಾಪ್ ಒಳಗಡೆ ಒಂದು ಓರಿಂಗ್ ಇರುತ್ತೆ. ಓಕೆ. ಓರಿಂಗ್ ಅಂದ್ರೆ ಈ ಥರ ರಬ್ಬರ್ ಇದು ಡ್ಯಾಮೇಜ್ ಆದರೂ ನಿಮಗೆ ಲೀಕೇಜ್ ಬರುತ್ತೆ. ಅದಾದ್ಮೇಲೆ ನಿಮಗೆ ಇಲ್ಲಿ ಬ್ರೀದರ್ ಇರುತ್ತೆ, ಇದು ಹರಿದೋದ್ರೂ ಆ ಥರ ಆಗುತ್ತೆ. ಓಕೆ. ಇದು ಕ್ಲೀನಾಗಿ ಆಪ್ರೇಟ್ ಆಗಬೇಕು. ಈ ಥರ ಇದು ಕ್ಲೀನಾಗಿರಬೇಕು. ಓಕೆ. ಮೇಯ್ನಾಗಿ ನಿಮಗೆ ಈ ಹೋಲಲ್ಲಿ ಪೆಟ್ರೋಲ್ ಬರೋ ಚಾನ್ಸಸ್ ಜಾಸ್ತಿ. ಇದು ಬ್ರೀದರ್ ಅಂತ ಹೇಳ್ತಾರೆ. ಹೌದು. ಇದು ರಿಪ್ಲೇಸ್ ಮಾಡಿದ್ರು ಆಗುತ್ತೆ, ಇಲ್ಲ ಅಂದರೆ ಹೊಸ ಕ್ಯಾಪ್ ತಗೊಂಡ್ರು ಆಗುತ್ತೆ. ಒಂದ್ಸತಿ ಈ ವಾಷರ್ನು ನೋಡಬೇಕಾಗುತ್ತೆ, ಇದು ಕ್ಲೀನಾಗಿ ಇಲ್ಲಿ ಫಿಟ್ ಆಗುತ್ತೆ. ಇದು ಡ್ಯಾಮೇಜ್ ಆದರೂ ಕೂರಲ್ಲ, ಲೀಕೇಜ್ ಥ್ರೆಡ್ಡಲ್ಲಿ. ಸರ್ ಇದು ಬ್ರೀದರ್ ಅನ್ನೋದು ತುಂಬಾ ಸಣ್ಣ ಪಾರ್ಟ್ ಇದ್ದಂಗೆ ಕಾಣ್ತಿದೆ. ಇದು ಬ್ರಷ್ ಕಟ್ರಲ್ಲಿ ಏನು ಇಂಪಾರ್ಟೆನ್ಸ್ ಇದೆ ಅದಕ್ಕೆ? ಸರ್ ಇದು ನಿಮ್ಮ ಟ್ಯಾಂಕ್ ಒಳಗೆ ಏರ್ ಹೋಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ. ಅಂದರೆ ನಿಮಗೆ ಪೆಟ್ರೋಲ್ ಖಾಲಿ ಆದಂಗೂ ಒಳಗಡೆ ಏರ್ ಪಾಸ್ ಆದರೆ ಮಾತ್ರ ಕಾರ್ಬೋರೇಟರ್ ಪೆಟ್ರೋಲ್ ಬರುತ್ತೆ. ಓಕೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಕೆಲವರು ಏನು ಮಾಡ್ತಾರೆ, ಕಡ್ಡಿ ಚುಚ್ಚೋದು, ಈ ಹೋಲನ್ನು ಕ್ಲೋಸ್ ಮಾಡ್ತಾರೆ. ಆ ಥರ ಮಾಡಬಾರ್ದು. ಆ ಥರ ಮಾಡಿದರೆ ಏನಾಗುತ್ತೆ, ಕಾರ್ಬೋರೇಟರ್ಗೆ ಸಹ ಪೆಟ್ರೋಲ್ ಸಪ್ಲೈ ಆಗುತ್ತೆ, ನಿಮಗೆ ದಮ್ ಕಟ್ಟಕ್ಕೆ ಶುರು ಆಗುತ್ತೆ. ಆಮೇಲೆ ನಿಮಗೆ ಈ ಹೋಲಲ್ಲಿ ಜಾಸ್ತಿ ಪೆಟ್ರೋಲ್ ಹೋಗ್ತಾ ಇದ್ರೆ ಮೈಲೇಜು ಡ್ರಾಪ್ ಆಗ್ತಾ ಹೋಗುತ್ತೆ. ಅಂದ್ರೆ ಪೆಟ್ರೋಲ್ ಆಬ್ವಿಯಸ್ಲಿ ಹೊರಗಡೆ ಚೆಲ್ಲಿದಾಗ ಪೆಟ್ರೋಲ್ ಖಾಲಿ ಆಗುತ್ತೆ. ನೀವು ಒಂದು ಟ್ಯಾಂಕ್ ಫುಲ್ ಮಾಡಿದಾಗ ಅರ್ಧ ಪೆಟ್ರೋಲ್ ಇದರಲ್ಲೇ ಚೆಲ್ಲಿ ಹೋಗ್ತಾ ಇದೆ. ವೈಬ್ರೇಷನ್ ಇದ್ದಾಗ ಪೆಟ್ರೋಲ್ ಹಾರುತ್ತೆ ಅಲ್ವಾ? ಹೌದು. ಯಾರೇ ಈಗ ಬ್ರಷ್ ಕಟರ್ ಯೂಸ್ ಮಾಡೋರು ಈಗ ರೆಗ್ಯುಲರ್ ಆಗಿ ಕ್ಯಾಪ್ ಎಲ್ಲ ಲೀಕೇಜ್ ಇತ್ತು ಅಂದ್ರೆ ಒಂದು ರಿಪ್ಲೇಸ್ ಮಾಡಬೇಕು, ಇಲ್ಲ ಅಂದ್ರೆ ಈ ಪಾರ್ಟ್ಗಳನ್ನ ಚೆಕ್ ಮಾಡಬೇಕಾಗುತ್ತೆ. ಆಮೇಲೆ ಈ ಹೋಲನ್ನು ಕ್ಲೋಸ್ ಮಾಡಿದ್ರು ನಿಮಗೆ ಏರ್ ಪಾಸ್ ಆಗದೆ ಈ ಟ್ಯಾಂಕ್ ಬಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ.